ತನಿಖೆಗೆ ಮಿಂಚಿನ ವೇಗ ಸಿಕ್ಕಿದೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗಲಿದೆಯಾ? ದೊಡ್ಡದಾಗಿ ಏನೋ AI ಬಳಸಿ ಚಿತ್ರಗಳನ್ನೆಲ್ಲ ಬಳಸಿ ಮಾಡಿದ್ದು ವಿಡಿಯೋಗಳನ್ನು. ಇದೀಗ ಚಿನ್ನಯ್ಯ ರೀಸೆಂಟ್ಲಿ ಕೊಟ್ಟಿರ್ತಕ್ಕಂಥ ಕನ್ಫ್ಯೂಷನ್ ಹೇಳಿಕೆ ಏನಿದೆ ಅದೇನೇ ಈ ಸಮೀರ್ಗೆ ಮುಳುವಾಗಲಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ನಾಡ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದವರಿಗೆ ಬಿಗ್ ಶಾಕ್. ದಸರಾ ಕಳೆಯುತ್ತಿದ್ದಂತೆ SIT ಆಪರೇಷನ್ ಯೂಟ್ಯೂಬರ್ಸ್ ಮಾಡ್ತಾ ಇದೆ. ಯೂಟ್ಯೂಬರ್ ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಯ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಚಿನ್ನಯ್ಯನ ವಿಡಿಯೋ ಮಾಡಿದ್ದವರಿಗೆ SIT ಅಧಿಕಾರಿಗಳು ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ಸುಮ್ಮನೆ ವಿಡಿಯೋ ಮಾಡಿಬಿಟ್ಟು ಹರಿಬಿಟ್ಟು ಜನರ ಮನಸ್ಸು ಕೆಡಿಸೋ ಅಂಥದ್ದು ಸುಲಭ, ಆದರೆ ಅದಕ್ಕೆ ಕಾನೂನಿನ ದೃಷ್ಟಿಯಿಂದ ಉತ್ತರ ಕೊಡೋದಿದೆಯಲ್ಲ ಅದು ಕಷ್ಟ. ಸಮೀರ್ ಡಿಟಾಕ್ಸ್ ದಿನೇಶ್ಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ ಕಡಬಾಗೆ ಬುಲಾವ್ ಕೊಡಲಾಗಿದೆ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ ಕೂಡ SIT ಸೂಚನೆಯನ್ನು ಕೊಟ್ಟಿದೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. 10 ಗಂಟೆ ನಂತರ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ನಾಗೇಂದ್ರ ಬಾಬು, ಇವತ್ತು ಯೂಟ್ಯೂಬರ್ಸ್ನ ಕರೆದು ವಿಚಾರಣೆ ಮಾಡ್ತಾರೆ ಅಂತ ಇಷ್ಟರವರೆಗೆ ಈ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾವ ರೀತಿ ವಿಚಾರಣೆ ಸಾಗಿದೆ, ಇನ್ನು ಯಾವೆಲ್ಲ ರೀತಿ ವಿಚಾರಣೆ ಮಾಡ್ತಾರೆ? ಯಾಕಂದರೆ ನಾಗೇಂದ್ರ ಬಾಬು, ಈಗ ಒಂದ್ಸರಿ ನಾವೇನೇ ಆ ವಿಡಿಯೋಗಳನ್ನ ರಿವಿಸಿಟ್ ಮಾಡಿದ್ರೆ, ಸುಮ್ಮನೆ ನೋಡಿದ್ರೆ ಹೋಗಿ ಎಷ್ಟು ಸುಳ್ಳುಗಳಿದ್ದಾವೆ. ಆ ಚಿನ್ನಯ್ಯನ ಇಟ್ಕೊಂಡು ಏನು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಕಥೆ ಹೇಳ್ದಂಗೆ ಅಲ್ಲಿ ಬುರ್ಡೆ ತೆಗೆಯೋ ಸೀನಂತೆ, ಸೀರೆ ಕಟ್ಟಿರೋದಂತೆ, ಅದೇನೇನು ಕಥೆಗಳು ಕಟ್ಟಿದ್ದು. ಅನೇಕ ಯೂಟ್ಯೂಬರ್ಗಳು, ಸುಜಾತಾ ಭಟ್ ಇಂಟರ್ವ್ಯೂ ಉದಾಹರಣೆಗೆ, ಎಲ್ಲ ಸುಳ್ಳು. ಇವತ್ತು ನೋಡಿದ್ರೆ ಎಲ್ಲ ಸುಳ್ಳು ಅಂತ ಇವ್ರುಗಳೇ ಹೇಳ್ಕೊಂಡಿದ್ದಾರೆ. ಚಿನ್ನಯ್ಯ, ಸುಜಾತಾ ಭಟ್ ಇವ್ರುಗಳೇ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ SIT ಇವ್ರ ವಿರುದ್ಧ ಕ್ರಮನೇ ತಗೊಂಡಿಲ್ವಾ? ಯಾರು ಎಷ್ಟು ಬೇಕಾದರೂ ಸುಳ್ಳುಗಳೇ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಬಹುದಾ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳಿಯುತ್ತೆ. ನಾಗೇಂದ್ರ ಬಾಬು, ನೋಡಿ ಶ್ರೀಲಕ್ಷ್ಮಿ, ನೋಡಿ ಈಗ ಪ್ರಮುಖವಾಗಿ ಯೂಟ್ಯೂಬರ್ಗಳು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅದನ್ನು ತಮ್ಮ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ SIT ತನಿಖಾ ತಂಡವು ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಮುಂದಾಗಿದೆ. ಪ್ರಮುಖವಾಗಿ ಈ ಎಲ್ಲ ಒಟ್ಟು 6 ಜನ ಯೂಟ್ಯೂಬರ್ಗಳನ್ನು ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. MD ಸಮೀರ್ ಸೇರಿದಂತೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಸೇರಿದಂತೆ ಒಟ್ಟು 6 ಜನ ಯೂಟ್ಯೂಬರ್ಗಳನ್ನು ಇವತ್ತು SIT ಕಚೇರಿಗೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅವರಿಗೆ ಸೂಚನೆ ಕೊಟ್ಟಿದ್ರು. ಅದರ ಕಾರಣಾಂತರಗಳಿಂದ ಅವ್ರು ಯಾರು ಕೂಡ ಬರೋದಕ್ಕಾಗಿರಲಿಲ್ಲ. ಹಬ್ಬ ಅಂತೇಳಿ SIT ತನಿಖಾ ತಂಡ ಕೂಡ ಸುಮ್ಮನಾಗಿತ್ತು. ಆದರೆ ಇವತ್ತು ಯಾರೆಲ್ಲ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತದೆ. ಒಂದು ಕಡೆ ನೋಡಿ, ಇವರು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ರು, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋಗಳಲ್ಲಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಪ್ರಮುಖವಾಗಿ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲೇ ಕುತ್ಕೊಂಡು ಸುಜಾತಾ ಭಟ್ ಅವರು ನಾವು ಹೇಳಿದೆಲ್ಲವೂ ಕೂಡ ಸುಳ್ಳು ಅಂತ ತಪ್ಪನ್ನು ಒಪ್ಕೊಂಡಿದ್ರು, ನಮಗೆ ಇದೇ ರೀತಿಯಾಗಿ ಹೇಳಬೇಕು ಅಂತೇಳಿ ಒಂದು ಪ್ರಪಗಂಡ ಸಿದ್ಧವಾಗಿತ್ತು. ಅದೇ ರೀತಿಯಾಗಿ ನಮ್ಮ ಕೈನಲ್ಲಿ ಹೇಳಿಸಿ ನಮಗೆ ಒಂದು ರೀತಿಯಲ್ಲಿ ಬಲಿಪಶುಗಳನ್ನಾಗಿ ಮಾಡಿಬಿಟ್ರು ಅಂತೇಳಿ ಒಂದಷ್ಟು ವಿಚಾರಗಳನ್ನು ಸುಜಾತಾ ಭಟ್ ಅವರು ಕೂಡ ಹೇಳ್ಕೊಂಡಿದ್ರು. ಚಿನ್ನಯ್ಯನ ಪತ್ನಿ ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅಂದರೆ ಎಲ್ಲವೂ ಕೂಡ ಸುಳ್ಳು ಅನ್ನೋದು ಇಲ್ಲಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ಗಳನ್ನು ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಇವರು ಮಾಡಿದಂಥ ವಿಡಿಯೋಗಳು, ಆ ವಿಡಿಯೋಗಳನ್ನು ಮಾಡೋದಕ್ಕೆ ಕಾರಣ ಏನು, ಅವರಿಗೆ ಯಾರೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು, ಈ ಥರ ಸುಳ್ಳು ಅನ್ನೋದು ಗೊತ್ತಿದ್ದು ಕೂಡ ಯಾವ ಕಾರಣಕ್ಕೋಸ್ಕರ ಅವರು ಅಂದರೆ ವಿಡಿಯೋವನ್ನು ಮಾಡಿದ್ರು, ಅಥವಾ ಸುಳ್ಳು ಅಂತ ಗೊತ್ತಿದ್ದು ಮಾಡಿದ್ರ, ಅಥವಾ ಸುಳ್ಳು ಅನ್ನೋದು ಗೊತ್ತಾಗದೆ ಅವರು ವಿಡಿಯೋಗಳನ್ನು ಮಾಡಿದ್ರ, ಅಂತ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಅವರಿಂದ ಪಡೆಯುವ ಸಲುವಾಗಿ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಈ ಬುರ್ಡೆ ತೆಗೆಯುವಂಥ ವಿಡಿಯೋ, ಬುರ್ಡೆನ ತರುವಂಥ ವಿಡಿಯೋ, ಒಂದು ರಾ ಫುಟೇಜ್ಗಳನ್ನು ಇವರ ಯೂಟ್ಯೂಬ್ ಮೀಡಿಯಾಗಳಲ್ಲಿ ಒಂದಷ್ಟು ಅಪ್ಲೋಡನ್ನು ಕೂಡ ಮಾಡಲಾಗಿತ್ತು. ಈ ಒಂದಷ್ಟು ಬಂಗ್ಲಾ ಗುಡ್ಡ ಆಗಿರ್ಬೋದು, ಬೇರೆ ಬೇರೆ ನಿರ್ಜನ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಅವರೆಲ್ಲರೂ ಕೂಡ ವಿಡಿಯೋಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ನೋಡಿ, ಪ್ರಮುಖವಾಗಿ ಬಂಗ್ಲಾ ಗುಡ್ಡದಲ್ಲಿ SIT ತನಿಖಾ ತಂಡ ಶೋಧ ಕಾರ್ಯಾಚರಣೆ ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಪಂಚೆ, ಸೀರೆ ಅದೆಲ್ಲವೂ ಕೂಡ ಸಿಕ್ಕಿತ್ತು. ಇದೇ ವಿಡಿಯೋಗಳನ್ನು ಅಂದರೆ ಅದನ್ನು ಕೂಡ ಈ ಹಿಂದೆ ಕೂಡ ಕೆಲ ಯೂಟ್ಯೂಬರ್ಗಳು ಕೂಡ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ರು.
ಮಾಡಿದ್ರು. ಅಂದರೆ ಅವರಿಗೆ ಇಲ್ಲಿರುವ ಬಗ್ಗೆ ಯಾರು ಮಾಹಿತಿ ಕೊಟ್ಟರು ಅಥವಾ ಅವರಿಗೆ ಮುಂಚಿತವಾಗಿ ಗೊತ್ತಿತ್ತಾ, ಜೊತೆಗೆ ಅಲ್ಲಿರುವಂಥ ಒಂದಷ್ಟು ಸಾಕ್ಷಿಗಳನ್ನು ಅವರು ತೋರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರ, ಅಥವಾ ಅವ್ರಿಗೆ ಯಾರು ಹೋಗಿ ಅಲ್ಲಿ ಮಾಡೋದಕ್ಕೆ ಹೇಳಿದ್ರು, ಅಥವಾ ಇವರಿಗೆ ಸ್ವಇಚ್ಛೆಯಿಂದ ಹೋಗಿ ಮಾಡಿದ್ದ, ಅಥವಾ ಅವರಿಗೆ ಅಲ್ಲಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿರುವಂಥ SIT ತನಿಖಾ ತಂಡ ಜೊತೆಗೆ ಅವರ ವಿಡಿಯೋಗಳನ್ನು ಆಧರಿಸಿ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿಕೊಂಡಿದೆ. ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಅವರಿಂದ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಇವತ್ತು SIT ಕಚೇರಿಗೆ ಬರಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಹಾಗಾಗಿ ಇವತ್ತು ಯಾರೆಲ್ಲ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ತನಿಖೆಗೆ ಮಿಂಚಿನ ವೇಗ ಸಿಕ್ಕಿದೆ. ಯೂಟ್ಯೂಬ್ ವಿಡಿಯೋ ಸೃಷ್ಟಿಕರ್ತರಿಗೆ ಶಾಕ್ ಕಾದಿದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ ಪಾಲಿಗೆ ಕುಣಿಕೆಯಾಗಲಿದೆಯಾ? ದೊಡ್ಡದಾಗಿ ಏನೋ AI ಬಳಸಿ ಚಿತ್ರಗಳನ್ನೆಲ್ಲ ಬಳಸಿ ಮಾಡಿದ್ದು ವಿಡಿಯೋಗಳನ್ನು. ಇದೀಗ ಚಿನ್ನಯ್ಯ ರೀಸೆಂಟ್ಲಿ ಕೊಟ್ಟಿರ್ತಕ್ಕಂಥ ಕನ್ಫ್ಯೂಷನ್ ಹೇಳಿಕೆ ಏನಿದೆ ಅದೇನೇ ಈ ಸಮೀರ್ಗೆ ಮುಳುವಾಗಲಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ನಾಡ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದ್ದವರಿಗೆ ಬಿಗ್ ಶಾಕ್. ದಸರಾ ಕಳೆಯುತ್ತಿದ್ದಂತೆ SIT ಆಪರೇಷನ್ ಯೂಟ್ಯೂಬರ್ಸ್ ಮಾಡ್ತಾ ಇದೆ. ಯೂಟ್ಯೂಬರ್ ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಯ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಚಿನ್ನಯ್ಯನ ವಿಡಿಯೋ ಮಾಡಿದ್ದವರಿಗೆ SIT ಅಧಿಕಾರಿಗಳು ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ. ಸುಮ್ಮನೆ ವಿಡಿಯೋ ಮಾಡಿಬಿಟ್ಟು ಹರಿಬಿಟ್ಟು ಜನರ ಮನಸ್ಸು ಕೆಡಿಸೋ ಅಂಥದ್ದು ಸುಲಭ, ಆದರೆ ಅದಕ್ಕೆ ಕಾನೂನಿನ ದೃಷ್ಟಿಯಿಂದ ಉತ್ತರ ಕೊಡೋದಿದೆಯಲ್ಲ ಅದು ಕಷ್ಟ. ಸಮೀರ್ ಡಿಟಾಕ್ಸ್ ದಿನೇಶ್ಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ಕೊಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ ಕಡಬಾಗೆ ಬುಲಾವ್ ಕೊಡಲಾಗಿದೆ. ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್ಗೆ ಕೂಡ SIT ಸೂಚನೆಯನ್ನು ಕೊಟ್ಟಿದೆ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. 10 ಗಂಟೆ ನಂತರ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ನಾಗೇಂದ್ರ ಬಾಬು ಇವತ್ತು ಯೂಟ್ಯೂಬರ್ಸ್ನ ಕರೆದು ವಿಚಾರಣೆ ಮಾಡ್ತಾರೆ ಅಂತ ಇಷ್ಟರವರೆಗೆ ಈ ಯೂಟ್ಯೂಬರ್ಗಳ ವಿಚಾರದಲ್ಲಿ ಯಾವ ರೀತಿ ವಿಚಾರಣೆ ಸಾಗಿದೆ, ಇನ್ನು ಯಾವೆಲ್ಲ ರೀತಿ ವಿಚಾರಣೆ ಮಾಡ್ತಾರೆ? ಯಾಕಂದರೆ ನಾಗೇಂದ್ರ ಬಾಬು, ಈಗ ಒಂದ್ಸರಿ ನಾವೇನೇ ಆ ವಿಡಿಯೋಗಳನ್ನ ರಿವಿಸಿಟ್ ಮಾಡಿದ್ರೆ, ಸುಮ್ಮನೆ ನೋಡಿದ್ರೆ ಹೋಗಿ ಎಷ್ಟು ಸುಳ್ಳುಗಳಿದ್ದಾವೆ. ಆ ಚಿನ್ನಯ್ಯನ ಇಟ್ಕೊಂಡು ಏನು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಕಥೆ ಹೇಳ್ದಂಗೆ ಅಲ್ಲಿ ಬುರ್ಡೆ ತೆಗೆಯೋ ಸೀನಂತೆ, ಸೀರೆ ಕಟ್ಟಿರೋದಂತೆ, ಅದೇನೇನು ಕಥೆಗಳು ಕಟ್ಟಿದ್ದು. ಅನೇಕ ಯೂಟ್ಯೂಬರ್ಗಳು, ಸುಜಾತಾ ಭಟ್ ಇಂಟರ್ವ್ಯೂ ಉದಾಹರಣೆಗೆ, ಎಲ್ಲ ಸುಳ್ಳು. ಇವತ್ತು ನೋಡಿದ್ರೆ ಎಲ್ಲ ಸುಳ್ಳು ಅಂತ ಇವ್ರುಗಳೇ ಹೇಳ್ಕೊಂಡಿದ್ದಾರೆ. ಚಿನ್ನಯ್ಯ, ಸುಜಾತಾ ಭಟ್ ಇವ್ರುಗಳೇ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ SIT ಇವ್ರ ವಿರುದ್ಧ ಕ್ರಮನೇ ತಗೊಂಡಿಲ್ವಾ? ಯಾರು ಎಷ್ಟು ಬೇಕಾದರೂ ಸುಳ್ಳುಗಳೇ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಬಹುದಾ ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳಿಯುತ್ತೆ. ನಾಗೇಂದ್ರ ಬಾಬು. ನೋಡಿ ಶ್ರೀಲಕ್ಷ್ಮಿ, ನೋಡಿ ಈಗ ಪ್ರಮುಖವಾಗಿ ಯೂಟ್ಯೂಬರ್ಗಳು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಅದನ್ನು ತಮ್ಮ ಪೇಜ್ಗಳಲ್ಲಿ ಅಪ್ಲೋಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ SIT ತನಿಖಾ ತಂಡವು ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗ ಮುಂದಾಗಿದೆ. ಪ್ರಮುಖವಾಗಿ ಈ ಎಲ್ಲ ಒಟ್ಟು 6 ಜನ ಯೂಟ್ಯೂಬರ್ಗಳನ್ನು ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. MD ಸಮೀರ್ ಸೇರಿದಂತೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಸೇರಿದಂತೆ ಒಟ್ಟು 6 ಜನ ಯೂಟ್ಯೂಬರ್ಗಳನ್ನು ಇವತ್ತು SIT ಕಚೇರಿಗೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅವರಿಗೆ ಸೂಚನೆ ಕೊಟ್ಟಿದ್ರು. ಅದರ ಕಾರಣಾಂತರಗಳಿಂದ ಅವ್ರು ಯಾರು ಕೂಡ ಬರೋದಕ್ಕಾಗಿರಲಿಲ್ಲ. ಹಬ್ಬ ಅಂತೇಳಿ SIT ತನಿಖಾ ತಂಡ ಕೂಡ ಸುಮ್ಮನಾಗಿತ್ತು. ಆದರೆ ಇವತ್ತು ಯಾರೆಲ್ಲ ಬರ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತದೆ. ಒಂದು ಕಡೆ ನೋಡಿ, ಇವರು ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ರು. ವಿಡಿಯೋಗಳ